ಹಾಯ್ ಹೆಲೋ ಎವ್ರಿವನ್. ಲಾಸ್ಟ್ ಕ್ಲಾಸಲ್ಲಿ ನಾವು ಔದಾಸೀನ್ಯ ವಕ್ರರೇಖೆ, ಬಜೆಟ್ ರೇಖೆ, ಇಳಿಜಾರಿನ ನಿಷ್ಪತ್ತಿಗಳನ್ನು ಅಧ್ಯಯನ ಮಾಡಿದ್ವಿ. ಸೊ ಇವತ್ತು ಆಪ್ಟಿಮಲ್ ಚಾಯ್ಸ್ ಆಫ್ ದಿ ಕನ್ಸ್ಯೂಮರನ್ನು ನೋಡೋಣ. ಅಂದರೆ ಅನುಭೋಗಿಯ ಆದರ್ಶ ಆಯ್ಕೆ ಬಗ್ಗೆ ತಿಳ್ಕೊಳ್ಳೋಣ. ಇದು ನಿಮಗೆ 6 ಮಾರ್ಕ್ಸಿಗೆ ಬೀಳ್ತಕ್ಕಂಥ ಒಂದು ಪ್ರಶ್ನೆ ಆಗದ. ಜೊತೆಗೆ 1-2 ಮಾರ್ಕ್ಸಲ್ಲಿ ಕೂಡ ಮೀನಿಂಗನ್ನು ಕೇಳೋ ಚಾನ್ಸಸ್ ಕೂಡ ಇದೆ. ಸೊ ಸ್ಟಾರ್ಟ್ ಮಾಡೋಣ. ಇವತ್ತು ಅನುಭೋಗಿಯ ಆದರ್ಶ ಆಯ್ಕೆ ಹಾಗಂದ್ರೇನು? ಅನುಭೋಗಿ ತನ್ನ ಆದಾಯವನ್ನು ವಿವಿಧ ವಸ್ತುಗಳ ಮೇಲೆ ಖರ್ಚು ಮಾಡಿ ಪರಮಾವಧಿ ತೃಪ್ತಿಯನ್ನು ಪಡೆಯುತ್ತಿರ್ತಕ್ಕಂಥ ಸ್ಥಿತಿಯನ್ನು ನಾವೇನಂತ ಕರಿತೀವಿ? ಅನುಭೋಗಿಯ ಆದರ್ಶ ಆಯ್ಕೆ ಅಂತ ಕರಿತೀವಿ. ಅಂದರೆ ಅನುಭೋಗಿಗೆ ತನಗೆ ಲಭ್ಯ ಇರತಕ್ಕಂಥ ಆದಾಯವನ್ನು ವಿವಿಧ ವಸ್ತುಗಳ ಮೇಲೆ ವಿನಿಯೋಗಿಸಿ ಗರಿಷ್ಠ ತೃಪ್ತಿಯನ್ನು ಪಡೆದಾಗ ಅವನು ಸಮತೋಲನದಲ್ಲಿರ್ತಾನೆ ಅನ್ನೋ ಅರ್ಥವನ್ನು ಇದು ಹೇಳ್ತದೆ. ಆ ಗರಿಷ್ಠ ತೃಪ್ತಿಯನ್ನು ಪಡೆದುಕೊಳ್ಳುವ ಅನುಭೋಗಿಯ ಆಯ್ಕೆಯನ್ನು ನಾವಿಲ್ಲಿ ಅನುಭೋಗಿಯ ಆದರ್ಶ ಆಯ್ಕೆ ಅಂತ ಕರಿಬೋದು. ಇಲ್ಲಿ ಪ್ರತಿಯೊಬ್ಬ ಅನುಭೋಗಿ ತನ್ನ ಮಿತವಾದಂಥ ಆದಾಯವನ್ನು ವಿವಿಧ ವಸ್ತುಗಳ ಮೇಲೆ ಖರ್ಚು ಮಾಡಿ ಗರಿಷ್ಠ ತೃಪ್ತಿಯನ್ನು ಪಡೆದುಕೊಳ್ತಕ್ಕಂಥ ಗುರಿಯನ್ನು ಹೊಂದಿರ್ತಾನೆ. ಯಾಕಂದರೆ ವಾಸ್ತವದಲ್ಲಿ ಗರಿಷ್ಠ ತೃಪ್ತಿಯನ್ನು ಪಡ್ತಕ್ಕಂಥದ್ದು ಪ್ರತಿಯೊಬ್ಬ ವಿಚಾರಶೀಲ ಅನುಭೋಗಿಯ ಒಂದು ಪರಮಧೇಯ ಆಗಿರ್ತದೆ. ಹೀಗಾಗಿ ಗರಿಷ್ಠ ತೃಪ್ತಿಯೇ ಅನುಭೋಗಿಯ ಆದರ್ಶ ಆಯ್ಕೆ ಅಂತ ಇಲ್ಲಿ ಹೇಳ್ಬೋದು. ಈಗ ಮಾರ್ಷಲ್ ಅವರ ಒಂದು ತುಷ್ಟಿಗುಣದ ವಿಶ್ಲೇಷಣೆಯನ್ನು ನೋಡ್ಬೋದು. ಈಗ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ತುಷ್ಟಿಗುಣದ ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮದ ಬಗ್ಗೆ ಹೇಳ್ತೀನಿ. ಸೊ ಇಲ್ಲಿ ಮಾರ್ಷಲ್ ರವರ ತುಷ್ಟಿಗುಣ ವಿಶ್ಲೇಷಣೆಯಲ್ಲಿ ಅನುಭೋಗಿ ತನ್ನ ಬಳಿ ಇರ್ತಕ್ಕಂಥ ಆದಾಯವನ್ನು ಏನು ಮಾಡ್ತಾನೆ? ವಿವಿಧ ವಸ್ತುಗಳ ಮೇಲೆ ವಿನಿಯೋಗಿಸಿ ಪ್ರತಿ ವಸ್ತುವಿನ ಸೀಮಾಂತ ಘಟಕಗಳಿಂದ ಲಭ್ಯ ಆಗ್ತಕ್ಕಂಥ ಸೀಮಾಂತ ತುಷ್ಟಿಗುಣ ಸಮಗೊಂಡಾಗ ಅವನು ಗರಿಷ್ಠ ತೃಪ್ತಿ ಪಡೆದು ಸಮತೋಲನದಲ್ಲಿರುತ್ತಾನೆ ಅಂತ ಇಲ್ಲಿ ಹೇಳ್ಬೋದು. ಈಗ ಅಜಂಪ್ಷನ್ಸ್ ಆಫ್ ದಿ ಆಪ್ಟಿಮಲ್ ಚಾಯ್ಸ್ ಆಫ್ ದಿ ಕನ್ಸ್ಯೂಮರ್ ಅನ್ನು ನೋಡೋದಾದರೆ ಅಜಂಪ್ಷನ್. ಸೊ ಇಲ್ಲಿ ಅಜಂಪ್ಷನ್ಸನ್ನು ನೋಡೋದಾದರೆ ಪ್ರಮುಖವಾಗಿ 3 ಅಜಂಪ್ಷನ್ಸನ್ನು ನಾವಿಲ್ಲಿ ಕಾಣಲಾಗ್ತದೆ. ಒಂದು, ಅನುಭೋಗಿಗೆ ಖರ್ಚು ಮಾಡಲಿಕ್ಕೆ ಒಂದು ನಿರ್ದಿಷ್ಟ ಆದಾಯ ಬೇಕು ಅಂತ ಹೇಳ್ತೀವಿ. ಸೊ ನಿರ್ದಿಷ್ಟ ಆದಾಯ ಯಾಕೆ ಬೇಕು? ಅನುಭೋಗಿಗೆ ಖರ್ಚು ಮಾಡಲಿಕ್ಕೆ ಏನು ಮಾಡಬೇಕು? ಒಂದು ನಿರ್ದಿಷ್ಟ ಆದಾಯ ಇದ್ದಾಗ ಆತ ಸರಕುಗಳನ್ನು ಖರೀದಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಹೀಗಾಗಿ ನಿರ್ದಿಷ್ಟ ಆದಾಯವಿರಬೇಕು ಅಂತ ಹೇಳ್ತೀವಿ. ಸೊ ಎರಡನೇದು, ವಿವೇಚನಾಶೀಲನಾಗಿರಬೇಕು ಅಂತ ಹೇಳ್ತಾನೆ. ಏನು? ವಿವೇಚನಾಶೀಲನಾಗಿರಬೇಕು. ಯಾಕಂದರೆ ಅನುಭೋಗಿ ವಿವೇಚನಾಶೀಲನಾಗಿದ್ದರೆ ತನ್ನ ಮಿತವಾದಂಥ ಆದಾಯದಿಂದ ಗರಿಷ್ಠ ತೃಪ್ತಿಯನ್ನು ಪಡೆದುಕೊಳ್ಳಲಿಕ್ಕೆ ಆತ ಬಯಸ್ತಾನೆ. ವಿವೇಚನಾಶೀಲನಾಗಿದ್ದರೆ ಯಾವುದಾದ್ರೂ ಒಂದು ಸರಕನ್ನು ತೆಗೆದುಕೊಳ್ತಾನೆ, ಅಲ್ಲಿ ಸಮತೋಲನ ಆಗಲಿ ಗರಿಷ್ಠ ತೃಪ್ತಿ ಆಗಲಿ ಲಭ್ಯ ಆಗೋದಿಲ್ಲ. ಜೊತೆಗೆ ಈ ಒಂದು ಅನುಭೋಗಿಯ ಆದರ್ಶ ಆಯ್ಕೆಯನ್ನು ನಾವು ಅಧ್ಯಯನ ಮಾಡಬೇಕಾದ್ರೆ ಔದಾಸೀನ್ಯ ನಕ್ಷೆಯ ಬಗ್ಗೆ ನಮಗೆ ಅರಿವಿರಬೇಕು ಅಂತ ಹೇಳ್ತೈತಿ. ಔದಾಸೀನ್ಯ ನಕ್ಷೆಯ ಬಗ್ಗೆ ಅರಿವಿರಬೇಕು. ಲಾಸ್ಟ್ ಕ್ಲಾಸಲ್ಲಿ ನಾವು ನೋಡಿದ್ವಿ ಔದಾಸೀನ್ಯ ವಕ್ರರೇಖೆ ಅಂದರೆ ಏನು, ಅದರ ಲಕ್ಷಣ ಅಂದರೆ ಏನು, ಲಕ್ಷಣಗಳು ಹೇಗಿರ್ತವೆ ಅನ್ನೋದನ್ನು. ಸೊ ಅದರ ಬಗ್ಗೆ ಇಲ್ಲಿ ಅನುಭೋಗಿಗೆ ಅರಿವಿರಬೇಕು ಅನ್ನೋದನ್ನು ಹೇಳಾಗ್ತದೆ. ಹಾಗಿದ್ದಾಗ ಕೇವಲ ಇಲ್ಲಿ ಔದಾಸೀನ್ಯ ನಕ್ಷೆಯಿಂದ ಸಹಾಯದಿಂದಲೇ ನಾವು ಅನುಭೋಗಿಯ ಸಮತೋಲನವನ್ನು ತಿಳಿದುಕೊಳ್ಬೋದು? ಇಲ್ಲ, ಅದು ಸಾಧ್ಯವಿಲ್ಲ ಅಂತ ಹೇಳ್ಬೋದು. ಯಾಕಂದರೆ ಇಲ್ಲಿ ಅನುಭೋಗಿಯ ಆದಾಯ ಮತ್ತು ಸರಕುಗಳ ಬೆಲೆ, ಅನುಭೋಗಿಯ ಆದಾಯ ಮತ್ತು ಸರಕಿನ ಬೆಲೆ ಇವೆರಡರನ್ನು ತೆಗೆದುಕೊಂಡು ನಾವು ಔದಾಸೀನ್ಯ ನಕ್ಷೆಯ ಮೂಲಕ ಏನು ಮಾಡ್ಬೋದು? ಈ ಅನುಭೋಗಿಯ ಸಮತೋಲನದ ಸ್ಥಿತಿಯನ್ನು ತೆಗೆದುಕೊಳ್ಬೋದು. ಸೊ ಎಕನಾಮಿಕ್ಸ್ನಲ್ಲಿ ನಾವು ಯಾವಾಗಿದ್ರೂ ಡೈಗ್ರಾಮನ್ನು ಹಾಕಬೇಕಂದ್ರೆ ಪೆನ್ಸಿಲ್ ಕಂಪಲ್ಸರಿ ನಾವೇನು ಮಾಡಬೇಕು? ಇಲ್ಲಿ ಪೆನ್ಸಿಲನ್ನು ಯೂಸ್ ಮಾಡಲೇಬೇಕಾಗ್ತದೆ. ಸೊ ಇದು ಅನುಭೋಗಿಯ ಆದರ್ಶ ಆಯ್ಕೆಯ ಒಂದು ಚಿತ್ರಣ ಅಂತ ಹೇಳ್ತೀವಿ. ಸೊ ಫಸ್ಟ್ ಇಲ್ಲಿ ನಾವು ಬೆಲೆಯ ರೇಖೆಯನ್ನು ತೆಗೆದುಕೊಳ್ಳೋಣ. ಯಾಕೆಂದರೆ ಒಂದು ಸರಕಿನ ಬೆಲೆಯನ್ನು ಇಲ್ಲಿ ಗಣನೆಗೆ ತೆಗೆದುಕೊಳ್ಳಲಾಗ್ತದೆ. ಈಗ ನಾವು ಔದಾಸೀನ್ಯ ವಕ್ರರೇಖೆಗಳನ್ನು ರೆಡಿ ಮಾಡ್ಕೊಳ್ಳೋಣ. ಸೊ 1 by 1 ಇಲ್ಲಿ ಔದಾಸೀನ್ಯ ವಕ್ರರೇಖೆಗಳನ್ನು ತೆಗೆದುಕೊಂಡಾಗ ಇಲ್ಲಿ IC1, IC2 ಆ್ಯಂಡ್ IC3 0 X ಮತ್ತು Y ಅನ್ನು ನಾವಿಲ್ಲಿ ಸಮಾನಾಂತರ ರೇಖೆ ಮತ್ತು ಲಂಬ ರೇಖೆಗಳನ್ನು ನಾವಿಲ್ಲಿ ತೆಗಿಲೇಬೇಕಾಗ್ತದೆ, ಐಡೆಂಟಿಫೈ ಮಾಡಲೇಬೇಕು. ಯಾಕಂದರೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳಾಗ್ತದೆ. ಸೊ ಇಲ್ಲಿ ಬಾಳೆಹಣ್ಣುಗಳನ್ನು ಮತ್ತು ಇಲ್ಲಿ ಮಾವಿನ ಹಣ್ಣುಗಳನ್ನು ಐಡೆಂಟಿಫೈ ಮಾಡೋಣ. ಸೊ ಇಲ್ಲಿ M ಅಂತ ಕೊಟ್ಟಿದ್ವಿ, ಇಲ್ಲಿ P ಅಂತ ಕೊಡ್ತಿದೆ. ಸೊ
ಇಲ್ಲಿ ಕ್ಯೂ ಅಂತ ಕೊಡೋಣ. ಇಲ್ಲಿ ಕ್ಯೂ ಬೆಲೆ ರೇಖೆ ಪಿ ಮತ್ತು ಕ್ಯೂ ಅನ್ನು ಬೆಲೆಯ ರೇಖೆ ಅಂತ ತೆಗೆದುಕೊಳ್ಳೋಣ. ಸೊ ಇಲ್ಲಿ ಒಂದು ಬಿಂದುವಿನಲ್ಲಿ IC2 ಕರು ರೇಖೆ ಮೇಲೆ ಏನು ಮಾಡೋಣ, ಬೆಲೆಯ ರೇಖೆಗೆ ಸಂಬಂಧಿಸಿದಂತೆ ಪೂರ್ಣ ಸ್ಪರ್ಶ ಅದ. ಸೊ ಆ ಕಾರಣದಿಂದ ಇಲ್ಲಿ ಎನ್ ಮತ್ತು ಇಲ್ಲಿ ಎಮ್ ಅಂತ ಹೆಸರುಗಳನ್ನು ಕೊಡೋಣ. ಸೊ ಇಲ್ಲಿ ಯಾವ್ಯಾವ ರೇಖೆಯಲ್ಲಿ ಬೆಲೆಯ ರೇಖೆಯನ್ನು ಸ್ಪರ್ಶಿಸಿದ ಅಲ್ಲಿ ಪ್ರತ್ಯೇಕವಾಗಿ ಹೆಸರುಗಳನ್ನು ಕೊಡೋಣ. ಸೊ ಇಲ್ಲಿ ಸಿ ಇದು ಮೇನ್, ಇಲ್ಲಿ ಎ ಅದ, ಡಿ ಬಿಂದು, ಇಲ್ಲಿ ಬಿ ಬಿಂದು, ಸೊ ಇಲ್ಲಿ ಈ ಬಿಂದುಗಳನ್ನು ಏನು ಮಾಡೋಣ, ಹೆಸರು ಅನ್ಸೋಣ. ಸೊ ಇಲ್ಲಿ ಎಕ್ಸ್ಪ್ಲನೇಷನ್ ನೋಡ್ರಿ. ಈ ಎಕ್ಸ್ಪ್ಲನೇಷನ್ ಮೇಲೆ ನಿಮ್ಮ ಒಂದು ಆನ್ಸರ್ ಇರ್ತದೆ, ಅದ್ರ ಮೇಲೆ ನಿಮ್ಗೆ ಮಾರ್ಕ್ಸನ್ನು ಕೊಡಲಿಕ್ಕೆ ಸಹಾಯಕ ಆಗ್ತದೆ. OX ಅಕ್ಷದಲ್ಲಿ ಬಾಳೆಹಣ್ಣುಗಳ ಪ್ರಮಾಣವನ್ನು, OY ಅಕ್ಷದಲ್ಲಿ ಮಾವಿನ ಹಣ್ಣಿನ ಪ್ರಮಾಣವನ್ನು ತೋರಿಸಲಾಗಿದೆ. ಸೊ ಬಾಳೆಹಣ್ಣು ಮತ್ತು ಮಾವಿನ ಹಣ್ಣುಗಳ ವಿವಿಧ ಸಂಯೋಜನೆಗಳನ್ನು ನಾವೇನು ಮಾಡ್ತೀವಿ, ವಿವಿಧ ಔದಾಸೀನ್ಯ ವಕ್ರರೇಖೆಗಳ ಮೂಲಕ ಇಲ್ಲಿ ಕಾಣಲಾಗ್ತದೆ. ಸೊ ಬೆಲೆಯ ರೇಖೆ ಔದಾಸೀನ್ಯ ವಕ್ರರೇಖೆಯನ್ನು ಸ್ಪರ್ಶಿಸುವ ಬಿಂದುವಿನಲ್ಲಿ ಅನುಭೋಗಿ ಸಮತೋಲನದಲ್ಲಿರ್ತಾನೆ ಅಂತ ಹೇಳ್ಬೋದು. ಎಲ್ಲಿ ಸ್ಪರ್ಶಿಸಿದ PQ ಇದು ಬೆಲೆಯ ರೇಖೆಯಾಗಿದೆ. ಔದಾಸೀನ್ಯ ವಕ್ರರೇಖೆಯನ್ನು ಏನು ಮಾಡೈತಿ, ಎ ಬಿಂದುವಿನಲ್ಲಿ ಇಲ್ಲಿ ಸ್ಪರ್ಶವನ್ನು ಮಾಡಿದ. PQ ಅಂತಕ್ಕಂಥದ್ದು ಇದು ಬೆಲೆಯ ರೇಖೆ ಅಂತ ಹೇಳ್ತೀವಿ. PQ ಬೆಲೆಯ ರೇಖೆ, PQ ಇದು ಬೆಲೆಯ ರೇಖೆ ಅಂತ ಹೇಳ್ತೀವಿ. IC2 ಔದಾಸೀನ್ಯ ವಕ್ರರೇಖೆಯನ್ನು ಎ ಬಿಂದುವಿನಲ್ಲಿ ಛೇದಿಸದ. ಸೊ PQ ಬೆಲೆಯ ರೇಖೆ, IC2 ಔದಾಸೀನ್ಯ ರೇಖೆ ಏನು ಮಾಡೈತಿ, ಎ ಬಿಂದುವಿನಲ್ಲಿ ಸ್ಪರ್ಶಿಸ. ಆದ್ದರಿಂದ ಎ ಬಿಂದುವನ್ನು ನಾವೇನಂತ ಹೇಳ್ತೀವಿ, ಅನುಭೋಗಿಯ ಸಮತೋಲನದ ಬಿಂದು ಅಂತ ಹೇಳ್ತೀವಿ. ಅನುಭೋಗಿಯ ಸಮತೋಲನದ ಬಿಂದು ಅಂತ ನಾವು ಇದನ್ನು ಕರೆಯಲಾಗ್ತದೆ. ಈ ಸಮತೋಲನದ ಬಿಂದುವಿನಲ್ಲಿ ON ಪ್ರಮಾಣದಷ್ಟು, ಈ ಸಮತೋಲನದ ಬಿಂದುವಿನಲ್ಲಿ ON ಪ್ರಮಾಣದಷ್ಟು ಮಾವಿನ ಹಣ್ಣನ್ನು, OM ಪ್ರಮಾಣದಷ್ಟು ಬಾಳೆಹಣ್ಣನ್ನು ಪಡೆದು ಅನುಭೋಗಿ ಏನಾಗೈತೆ, ಗರಿಷ್ಠ ತೃಪ್ತಿಯನ್ನು ಪಡಿತಾನ ಅಂತ ಇಲ್ಲಿ ಹೇಳ್ಬೋದು. ಸೊ ಅನುಭೋಗಿ ತನ್ನ ಬಳಿ ಇರ್ತಕ್ಕಂಥ ಎಲ್ಲ ಆದಾಯವನ್ನು IC2 ರೇಖೆ ಪ್ರತಿನಿಧಿಸುವಷ್ಟು ಪ್ರಮಾಣದ ಸರಕುಗಳನ್ನು ಮಾತ್ರ ಆತ ಕೊಂಡುಕೊಳ್ಬಹುದು ಎಂಬುದನ್ನು ಈ ಎ ಸಮತೋಲನ ಬಿಂದು ನಮಗಿಲ್ಲಿ ತೋರಿಸ್ತದೆ. ಸೊ ಈ PQ ಬೆಲೆ ರೇಖೆ ಮೇಲಿರ್ತಕ್ಕಂಥ ಸಿ ಮತ್ತು ಈ ಬಿಂದುಗಳು ಗೊತ್ತಾಯ್ತಾ. PQ ಬೆಲೆ ರೇಖೆ ಮೇಲಿರ್ತಕ್ಕಂಥದ್ದು ಬೆಲೆಯ ರೇಖೆ ಮೇಲಿರ್ತಕ್ಕಂಥದ್ದು ಔದಾಸೀನ್ಯ ವಕ್ರರೇಖೆಯನ್ನು ಸ್ಪರ್ಶಿಸಿದ ಬಿಂದುವಿನಲ್ಲಿ ಸಮತೋಲನ ಇರ್ತೈತಿ ಅಂತ ಹೇಳಿದ್ವಿ. ಹಾಗಿದ್ದಾಗ ಇಲ್ಲಿ ಸಿ ಮತ್ತು ಈ ಬಿಂದುವಲ್ಲಿಯೂ ಕೂಡ ಬೆಲೆಯ ರೇಖೆಯನ್ನು ಸ್ಪರ್ಶಿಸಿದ, ಆದರೆ ಇವುಗಳನ್ನು ಸಮತೋಲನ ಬಿಂದು ಅಂತ ಕರೆಯಂಗಿಲ್ಲ. ಯಾಕಂತಂದರೆ ಈ ಒಂದು ಬಿಂದುಗಳು ಯಾವ ವಕ್ರರೇಖೆ ಮೇಲಿದ್ದಾವೆ, IC1, ಇದು IC1 ವಕ್ರರೇಖೆ ಮೇಲೆ ಇದ್ದಾವೆ. ಸೊ ಇವು ಗರಿಷ್ಠ ಸಮತೋಲನವನ್ನು ನೀಡೋದಿಲ್ಲ. ಯಾಕಂದರೆ ನಾವು ಔದಾಸೀನ್ಯ ವಕ್ರರೇಖೆಗಳ ಲಕ್ಷಣಗಳನ್ನು ಅಧ್ಯಯನವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಎತ್ತರದ ಔದಾಸೀನ್ಯ ರೇಖೆ ಏನು ಮಾಡ್ತದೆ, ಹೆಚ್ಚಿನ ಮಟ್ಟದ ತೃಪ್ತಿಯನ್ನು ವ್ಯಕ್ತಪಡಿಸ್ತದೆ ಅನ್ನೋ ಅಂಶವನ್ನು ತಿಳ್ಕೊಂಡ್ವಿ. ಸೊ ಆ ಒಂದು ಅಂಶವನ್ನು ಇಲ್ಲಿ ಪರಿಗಣಿಸಿದಾಗ ಸಿ ಮತ್ತು ಈ ಸಮತೋಲನದ ಬಿಂದು ಅಲ್ಲ ಅಂತ ಹೇಳ್ತೀವಿ. ಸಮತೋಲನದ ಬಿಂದು ಅಲ್ಲ ಅಂತ ಹೇಳ್ಬೋದು. ಯಾಕಂದರೆ ಅವು IC1 ವಕ್ರರೇಖೆಯ ಮೇಲಿರುವುದರಿಂದ ಎ ಬಿಂದುವಿಗಿಂತ ಕಡಿಮೆ ತೃಪ್ತಿಯನ್ನು ಪಡೆದಿದ್ದಾವೆ ಅಂತ ಹೇಳಲಾಗ್ತದೆ. ಹಾಗಿದ್ದಾಗ ಡಿ ಎತ್ತರದ ಔದಾಸೀನ್ಯ ರೇಖೆ ಹೆಚ್ಚಿನ ಮಟ್ಟದ ತೃಪ್ತಿಯನ್ನು ವ್ಯಕ್ತಪಡಿಸ್ತದೆ. ಹಾಗಿದ್ದಾಗ ಡಿ ಇದು IC3 ಮೇಲೆ ಐತಿ, ಇದು ಯಾಕೆ ಸಮತೋಲನದಲ್ಲಿ ಇಲ್ಲ ಅಂತ, ಸಮತೋಲನ ಬಿಂದು ಅಂತ ಕನ್ಸಿಡರ್ ಮಾಡೋದಿಲ್ಲ ಅಂತ ನಿಮ್ಮ ಪ್ರಶ್ನೆ ಬರ್ಬೋದು. ಸೊ ಆಗ ನಾವೇನು ಮಾಡ್ತದೆ, IC3 ವಕ್ರರೇಖೆ ನಮಗಿಲ್ಲಿ ಬೆಲೆಯ ರೇಖೆಯನ್ನು ಸ್ಪರ್ಶ ಮಾಡಿಲ್ಲ, ಅದನ್ನು ಇಂಪಾರ್ಟೆಂಟ್ ಆಗ್ತದೆ. ಬೆಲೆಯ ರೇಖೆ ಇಲ್ಲದ ಯಾವುದೇ ಬಿಂದುವಿನಲ್ಲಿ ಬೆಲೆಯ ರೇಖೆಯಲ್ಲಿ ಸ್ಪರ್ಶಿಸಿರುವುದಿಲ್ಲ. ಆ ಕಾರಣದಿಂದ ನಾವು ಡಿಯನ್ನು ಸಮತೋಲನದ ಬಿಂದು ಅಂತ ಹೇಳೋದಿಲ್ಲ. ಜೊತೆಗೆ ಇನ್ನೊಂದು ಪಾಯಿಂಟು, ಅನುಭೋಗಿ ಆದಾಯ ಏನಿರ್ತದ, ಮಿತವಾಗಿರ್ತದೆ. IC3 ರೇಖೆ ತನಕ ಹೋಗುವಷ್ಟು ಅದರ ಆದಾಯ ಇರುವುದಿಲ್ಲ. ಆದ್ದರಿಂದ ನಾವೇನು ಮಾಡಬೇಕು, ಈ ಡಿ ಬಿಂದುವನ್ನು ತಲುಪುವುದು ಸಾಧ್ಯ ಇಲ್ಲ ಅನ್ನೋ ಅಂಶ ಕಂಡುಬರ್ತದೆ. ಆಮೇಲೆ IC1 ರೇಖೆ ಮೇಲಿರ್ತಕ್ಕಂಥ ಬಿ ಬಿಂದು ಕೂಡ ಇದು ಗರಿಷ್ಠ ಮಟ್ಟದ, ಇಲ್ಲಿ IC1 ರೇಖೆ ಮೇಲೆ ಐತಿ, ಇದರ ಆದಾಯಕ್ಕಿಂತ ಒಳಗೈತಿ, ಆದರೆ ಇದು ಗರಿಷ್ಠ ತೃಪ್ತಿಯನ್ನು ನೀಡುವುದಿಲ್ಲ. ಯಾಕಂದರೆ ಎ ಅದಕ್ಕೆ ಮೇಲದ. ಸೊ ಹೀಗಾಗಿ IC2 ರೇಖೆ ಮೇಲೆ ಐತಿ, ಹೀಗಾಗಿ ಬಿ ಕೂಡ ಗರಿಷ್ಠ ತೃಪ್ತಿಯನ್ನು ನೀಡೋದಿಲ್ಲ ಅನ್ನೋ ಅಂಶವನ್ನು ಗಮನಿಸಬೇಕಾಗ್ತದೆ. ಸೊ ಒಟ್ಟಾರೆಯಾಗಿ ಹೇಳಬೇಕಂತಂದರೆ ಅನುಭೋಗಿ ತನ್ನ ನಿರ್ದಿಷ್ಟವಾದಂಥ ಆದಾಯವನ್ನು
ಅನುಭೋಗಿ ತನ್ನ ನಿರ್ದಿಷ್ಟ ಆದಾಯವನ್ನು ವಿನಿಯೋಗಿಸಿ ಮಾರುಕಟ್ಟೆಯ ನಿರ್ದಿಷ್ಟ ಬೆಲೆಗಳಲ್ಲಿ ಕೊಂಡುಕೊಳ್ಳಬಹುದಾದಂಥ ಸರಕುಗಳಿಂದ ಅತ್ಯಧಿಕ ಮಟ್ಟದ ತೃಪ್ತಿಯನ್ನು ಹೊಂದಿದಾಗ ಆತ ಸಮತೋಲನದಲ್ಲಿರುತ್ತಾನೆ ಅನ್ನೋದು ಅಂಶವನ್ನು ನಾವಿಲ್ಲಿ ನೋಡ್ಬೋದು. ಆ ಸಮತೋಲನ ಬಿಂದುವಿನಲ್ಲಿ ಬಜೆಟ್ ರೇಖೆ ಔದಾಸೀನ್ಯ ರೇಖೆಯನ್ನು ಅಂದರೆ ಬೆಲೆಯ ರೇಖೆ ಔದಾಸೀನ್ಯ ರೇಖೆಯನ್ನು ಸ್ಪರ್ಶವನ್ನು ಮಾಡ್ತದೆ. ಅದೇ ನಮಗೆ ಇಲ್ಲಿ ಅನುಭೋಗಿಯ ಆದರ್ಶ ಆಯ್ಕೆ ಅಂತ ಕರೆಯಲಾಗ್ತದೆ. ಸೊ ಇದಿಷ್ಟು ಅನುಭೋಗಿಯ ಆದರ್ಶ ಆಯ್ಕೆ. ನೀವು ಸೆಂಟೆನ್ಸನ್ನು ಬರೆದು ಅಂದರೆ ಅದರ ಮೀನಿಂಗನ್ನು ಬರೆದು ಡೈಗ್ರಾಮ್ ಅಜಂಪ್ಷನ್ಸ್ ಮತ್ತು ಡೈಗ್ರಾಮನ್ನು ಹಾಕಿದರೆ ನಿಮಗೆ 6 ಮಾರ್ಕ್ಸ್ ಕನ್ಫರ್ಮ್ ಅಂತ ಹೇಳಲಾಗ್ತದೆ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನೆಕ್ಸ್ಟ್ ಟಾಪಿಕನ್ನು ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.